ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮನ್ನು ನನ್ನ ತವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ. ನಮ್ಮ ಕಡೆ ತವ್ರ ಮನೆಗೆ ಅಪ್ಪನ ಮನೆ ಅಂತ ಹೇಳ್ತಾರೆ, ನೀವೆಲ್ಲ ತಾಯಿ ಮನೆ ಅಂತಲೂ ಹೇಳ್ತಾರೆ. ಆದರೆ ನಮ್ಮ ಕಡೆ ಅಪ್ಪನ ಮನೆ ಅಂತಲೇ ಹೇಳೋದು. ನನಗೆ ಅಪ್ಪ ಇಲ್ಲ, ಆದರೂ ನಾವು ಹೇಳೋದು ಮಾತ್ರ ಅಪ್ಪನ ಮನೆ ಅಂತಲೇ. ಅಪ್ಪನ ಮನೆಗೆ ಹೋಗಬೇಕು ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನೋಡಿ, ನಾನು ಬೆಳಗ್ಗೆ ಬೇಗ ಎದ್ದು ಹೊರಟೆ. ನಮ್ಮ ಯಜಮಾನರು ಮಳೆ ತುಂಬ ಅಂತ ಬಸ್ಸಿಗೆ ಕಾರ್ನಲ್ಲೇ ಬಿಟ್ಟುಕೊಟ್ರು. ಕಾರ್ ಮೇಲೆ ಹೋಗೋಣ ಅಂತ ಹೇಳಿದ್ರು. ನಾನು ಬೇಡ, ಬಸ್ಸಿಗೆ ಹೋಗ್ತೀನಿ ಅಂತ ಹೇಳಿದೆ. ನೋಡಿ, ಬಿಟ್ಟುಕೊಟ್ರು. ಕಾನ್ಸೂರ್ವರೆಗೂ ಬಿಟ್ಟುಕೊಟ್ರು. ಕಾನ್ಸೂರಿಗೆ ಬಂದ ಮೇಲೆ ನಾನು ಕಾನ್ಸೂರಿಂದ ಯಾವ ಬಸ್ಸಿಗೆ ಹೊರಟೆ ಅಂತ ನೋಡಿ ನೀವು. ತುಂಬಾ ಮಳೆ ಇತ್ತು ಬೆಳಗ್ಗೆ. ನಾನು ತುಂಬ ಮುಂಚೆನೇ ಹೊರಟಿದ್ದೆ, ಅಂದರೆ 8:30 10ಗೆ ನಾವು ಮನೆಯಿಂದ ಹೊರಟಿದ್ದೆ. ನೋಡಿ, ಕಾನ್ಸೂರಿಗೆ ಬಂದಾಯಿತು. ನಾವು ಇಲ್ಲಿ ಬಿಟ್ಟು ಅವ್ರ ಮನೆಗೆ ಹೊರಟರು. ನೋಡಿ, ಇದು ಕಾನ್ಸೂರು ಬಸ್ ಸ್ಟಾಪ್ನಲ್ಲಿ ಸುಮಾರು ಹೊತ್ತು ವೆಯ್ಟ್ ಮಾಡಿದೆ, ಬಸ್ಸೇ ಬರಲಿಲ್ಲ. ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ ನಂತರ ಅಂತೂ ಒಂದು ಬಸ್ ಬಂತು. ನೋಡಿ, ಆ ಬಸ್ಸಲ್ಲಿ ಸಿರ್ಸಿಗೆ ಹೋಗಬೇಕು ಅಂತ ಹೊರಟೆ. ತುಂಬಾ ರಶ್ ಇತ್ತು. ಬಸ್ಸಲ್ಲಿ ಈ ಥರ ಹೋಗೋದು ಒಂಥರ ಮಜವಾಗೇ ಇರುತ್ತೆ. ಮತ್ತು ನನಗೆ ಇದು ತುಂಬ ಸಲ ಹೋಗಿ ಗೊತ್ತಿದೆ, ತುಂಬ ಸಲ ನಾನು ಹೀಗೆ ಹೋಗ್ತೀನಿ. ಆದರೂ ಒಂಥರ ಮಜವಾಗಿರುತ್ತೆ. ತುಂಬ ಸಲ ಹೋಗಿದ್ದೀನಿ ನಾನು. ಬಸ್ಸಲ್ಲಿ ಹೋಗೋದು ಒಂಥರ ಖುಷಿಯಾಗಿರುತ್ತೆ. ನೋಡಿ, ಎಷ್ಟು ರಶ್ ಇದೆ, ಕೂತ್ಕೊಳ್ಳೋಕೆ ಸೀಟು ಸಿಗಲಿಲ್ಲ. ಹಾಗೆ ನೆಕ್ಸ್ಟ್ ಸಿರ್ಸಿಯಿಂದ ಮತ್ತೊಂದು ಬಸ್ಸನ್ನು ಎಕ್ಸ್ಚೇಂಜ್ ಮಾಡಿದೆ. ಅಲ್ಲಿಂದ ಸಿರ್ಸಿಗೆ ಹೋಗಿ ಎಲ್ಲ ಸುಮಾರು ಜನ ಎಲ್ಲ ಖಾಲಿ ಆದರು. ಹೊಸ ಬಸ್ ಸ್ಟ್ಯಾಂಡ್ ಅಂತ ಬಂದೆ. ಆ್ಯಕ್ಚುಲಿ ಸಿರ್ಸಿಲಿ 2 ಬಸ್ ಸ್ಟ್ಯಾಂಡ್ ಇದೆ, ಹೊಸ ಬಸ್ ಸ್ಟ್ಯಾಂಡು, ಹಳೆ ಬಸ್ ಸ್ಟ್ಯಾಂಡ್ ಅಂತ. ಹಳೆ ಬಸ್ ಸ್ಟ್ಯಾಂಡ್ ಹೊಡೆದು ಹೊಸದು ಮಾಡಿದ್ದಾರೆ, ಆದರೆ ಅದಕ್ಕೆ ಎಲ್ಲರೂ ಹೇಳೋದು ಈಗ ಹಳೆ ಬಸ್ ಸ್ಟ್ಯಾಂಡ್ ಅಂತಾನೆ. ಈಗ ಅಲ್ಲಿ ಕನ್ಫ್ಯೂಷನ್ ಸಿಕ್ಕಾಬಿಟ್ಟೆ ಆಗುತ್ತೆ. ಹೊಸ ಬಸ್ ಸ್ಟ್ಯಾಂಡ್ ಹಳೇದಾಗ್ಬಿಟ್ಟಿದೆ, ಹಳೆ ಬಸ್ ಸ್ಟ್ಯಾಂಡ್ ಹೊಸದಾಗ್ಬಿಟ್ಟಿದೆ. ಹಾಗೆ ಅಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದೆ. ಹಾಗೆ ನೆಕ್ಸ್ಟ್ ಜಟಿಗದ್ದೆ ಬಸ್ ಸಿಕ್ತು 9:30ಗೇನೋ. ಅಲ್ಲಿಂದ ಸೀದಾ ಬಂದು ಬಾಳೆಗದ್ದೆಗೆ ಬಂದೆ. ಬಾಳೆಗದ್ದೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಯಾಕಂದರೆ ಪುಟ್ಟನ ಬಜ್ಜಿ ಅಂಗಡಿ ತುಂಬ ಫೇಮಸ್ ಬಾಳೆಗದ್ದೆನಲ್ಲಿ. ಹಾಗೆ ಬಂದು ಬಾಳೆಗದ್ದೆನಲ್ಲಿ ಇಳ್ಕೊಂಡೆ. ಬಾಳೆಗದ್ದೆನಲ್ಲಿ ಒಂದು ಸಣ್ಣ ವೀಡಿಯೋ ಮಾಡಿದೆ, ಯಾಕೆಂದರೆ ಇದು ನನ್ನ ತವ್ರ ಮನೆಯಿಂದ ಹತ್ತಿರ. ಅಲ್ಲಿ ತುಂಬ ದೊಡ್ಡ ವೀಡಿಯೋ ಮಾಡೋಕ್ಕಾಗೋದಿಲ್ವಲ್ಲ, ಹಾಗಾಗಿ ಅಲ್ಲಿಂದ ಬಸ್ಸಿಗೆ ಬಂದು ಬಾಳೆಗದ್ದೆನಲ್ಲಿ ಇಳ್ಕೊಂಡೆ. ಈ ಬಾಳೆಗದ್ದೆ ಬರ್ತಾ ಇದೆ ನೋಡಿ. ಬಾಳೆಗದ್ದೆ ಬಂತು. ಪುಟ್ಟನ ಬಜೆ ಅಂಗಡಿ ತೋರಿಸ್ತೀನಿ. ಸಂಜೆ ಆದಮೇಲೆ ಬಜೆ ಸ್ಟಾರ್ಟ್ ಆಗುತ್ತೆ, ಈಗ ಬಜೆ ಇಲ್ಲ. ನೋಡಿ, ಇದೆ ಪುಟ್ಟನ ಬಜೆ ಅಂಗಡಿ, ಇದು ಬಾಳೆಗದ್ದೆ. ಹಾಗೆ ಇಲ್ಲಿಂದ ಯಾವ ಬಾಡಿಗೆ ಬೈಕು ಸಿಗೋದಿಲ್ಲ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ ನನ್ನ ತವ್ರ ಮನೆ. ಹಾಗೆ ಅಲ್ಲಿಂದ ಕಾಲ್ಗಾಡಿನ ಬಿಟ್ಟೆ. ಒಬ್ಬಳೆ ಚಿಕ್ಕ ಚಿಕ್ಕ ವೀಡಿಯೋ ಮಾಡ್ತಾ ನಡ್ಕೊಂಡು ಹೊರಟೆ. ಒಂದು 20 ನಿಮಿಷದ ದಾರಿ ಇಲ್ಲಿಂದ ನಡ್ಕೊಂಡು ಹೋದರೆ. ನಾವು ಮೊದಲು ತುಂಬ ಸಲನೇ ಹೋಗಿದ್ವಿ. ನೋಡಿ, ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತ. ವಾತಾವರಣನ ಎಂಜಾಯ್ ಮಾಡ್ತಾ ಆರಾಮ್ ನಡ್ಕೊಂಡು ಹೊರಟೆ. ನನ್ನ ತವ್ರ ಮನೆಯಲ್ಲಿ ಇವತ್ತೊಂದು ಚಿಕ್ಕ ಫಂಕ್ಷನ್ ಇತ್ತು, ನನ್ನ ಚಿಕ್ಕಪ್ಪನ ಮನೆಯಲ್ಲಿ. ಹಾಗೆ ಒಬ್ಬಳೆ ಹೋಗ್ತಾ ಒಂದು 10-20 ನಿಮಿಷ ಆದ ನಂತರ ಸುಮಾರು ನನ್ನ ತವ್ರ ಮನೆ ಹತ್ತಿರ ಬಂದೆ. ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ ದಾರಿನಲ್ಲಿ, ತುಂಬ ಚಿಕ್ಕ ದೇವಸ್ಥಾನ, ಆದರೂ ಇದು ತುಂಬ ಫೇಮಸ್ಸು. ಮತ್ತು ನಮ್ಮದು ತುಂಬ ಹಳೆ ನೆನಪುಗಳು ಇಲ್ಲಿದೆ. ಈ ರೋಡಲ್ಲಿ, ಈ ದೇವಸ್ಥಾನದಲ್ಲಿ ಬಾಲ್ಯದ ತುಂಬ ನೆನಪುಗಳೇ ಇವೆ ಇಲ್ಲಿ. ನಾನು ಅದನ್ನೆಲ್ಲ ಎಂಜಾಯ್ ಮಾಡ್ತಾ ನಡ್ಕೊಳ್ತಾ ಹೋದೆ ಒಬ್ಬಳೆ. ತುಂಬಾ ಖುಷಿ ಆಯಿತು. ಈ ವೆದರು ತುಂಬಾ ಚೆನ್ನಾಗಿತ್ತು. ಎಂಜಾಯ್ ಮಾಡ್ತಾ ಹೀಗೆ ಚಿಕ್ಕ ಚಿಕ್ಕ ವೀಡಿಯೋ ಮಾಡ್ತಾ ನಿಮಗೆ ತೋರ್ಸೋಕ್ಕೆ ಹೋಗ್ತಾ ಇದ್ದೆ. ಈಗ ನೋಡಿ, ನನ್ನ ತವ್ರ ಮನೆ ಬಂತು. ಇಲ್ಲಿ ಬರೋ ಹೊತ್ತಿಗೆ ನನಗೆ ತುಂಬಾ ಖುಷಿ ಆಯಿತು. ಎಷ್ಟಂದ್ರೂ ತವ್ರ ಮನೆ ಅಲ್ವಾ. ನೋಡಿ, ನನ್ನ ತವ್ರ ಮನೆ ಬರ್ತಾ ಇದೆ. ಇಲ್ಲೆಲ್ಲ ನಾವು ತುಂಬಾ ವಾಕಿಂಗ್ ಮಾಡ್ತಾ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಇಲ್ಲೆಲ್ಲ ನಮ್ಮ ತುಂಬಾ ಹಳೆ ನೆನಪುಗಳಿವೆ. ತುಂಬಾ ಖುಷಿ ಆಯಿತು ಇಲ್ಲಿ ಬರ್ತಾ ಬಂದ ಹಾಗೆ, ಮನೆ ಹತ್ತಿರ ಬಂದಾಗೆ. ಇದು ನೋಡಿ, ಮನೆ ಬಂತು. ನನ್ನ ತವ್ರ ಮನೆ ತುಂಬಾ ಹಳೆ ಮನೆ, ಸುಮಾರು 70-80 ವರ್ಷ ಹಳೆ ಮನೆ. ಈಗ ನಮ್ಮ ತಾಯಿ ಒಬ್ಬರೇ ಇರೋದು. ನೋಡಿ ಹೇಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ. ಇಲ್ಲೊಂದು ಚಿಕ್ಕ ಫಂಕ್ಷನ್ ಇತ್ತು. ಏನು ಫಂಕ್ಷನ್ ಅಂತ ನಿಮಗೆ ಗೊತ್ತಾಗಿರ್ಬೋದು. ನೋಡಿ, ಈಗ ತೋರಿಸ್ತೀನಿ ಏನು ಫಂಕ್ಷನ್ ಅಂತ. ನೋಡಿ ಹೇಗೆ ಪ್ರಿಪ್ರೇಷನ್ ಎಲ್ಲ ಮಾಡಿದ್ದಾರೆ ಅಂತ. ನೋಡಿ ಹೇಗಿದೆ ಅಂತ. ಈ ಬ್ಯಾನರ್ ನೋಡ್ರಿ ನಿಮ್ಗೆ ಗೊತ್ತಾಗ್ಬೋದು ಏನು ಫಂಕ್ಷನ್ ಅಂತ. ಪ್ರಿಪ್ರೇಷನ್ ಎಲ್ಲ ತುಂಬ ಚೆನ್ನಾಗೇ ಮಾಡಿದರು. ನೋಡಿ, ತೋರಿಸ್ತಾ ಇದ್ದೀನಿ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಈಗ ಒಳಗಡೆ ಹೋಗೋಣ ಬನ್ನಿ, ತೋರಿಸ್ತೀನಿ ಒಳಗಡೆ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಎಲ್ಲ ಮಾವಿನ ಚೆಂಡೆ ಕಟ್ಟಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು.
ನೋಡಿ ಹೇಗಿದೆ ಅಂತ. ಇದು ಹಳ್ಳಿ ಮನೆ, ತುಂಬ ಹಳೆಯಿತ್ತು. ನೋಡಿ ಎಲ್ಲ ಹೇಗಿದೆ ಅಂತ. ಇದೆ ನನ್ನ ತವ್ರ ಮನೆ. ನೋಡಿ ಎಲ್ಲ ಪ್ರಿಪ್ರೇಷನ್ ಹೇಗಿದೆ ಅಂತ, ಹೇಗೆ ಅರೇಂಜ್ ಮಾಡಿದ್ದಾರೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಳಗಡೆ ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಾ ಇದೆ ಅಂತ ತೋರಿಸ್ತೀನಿ ನೋಡಿ. ದೇವ್ರ ಮನೆ ಹೇಗಿದೆ ಅಂತ ಎಲ್ಲ ನಿಮ್ಗೆ ತೋರಿಸ್ತೀನಿ ನೋಡಿ. ತುಳಸಿನೆಲ್ಲ ಎಷ್ಟು ಕೊಯ್ದಿದ್ದಾರೆ, ಹೂವು ಎಲ್ಲ ಹೇಗೆ ಡೆಕೋರೇಷನ್ ಮಾಡಬೇಕು ಅಂತ. ಮತ್ತು ನಂತರ ಸ್ವಾಮೀಜಿಗಳ ನಮ್ಮದು ಸ್ವರ್ಣವಲ್ಲಿ ಮಠದ ಸ್ವಾಮೀಜಿಗಳು ಬರ್ತಾರೆ ಅಂತ ಪ್ರಿಪ್ರೇಷನ್ ಮಾಡಿದರು. ಆದರೆ ಅನಿವಾರ್ಯ ಕಾರಣದಿಂದ ಈ ಫಂಕ್ಷನ್ ಮುಂದೂಡಲಾಗಿದೆ. ನಾನು ಆ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನೋಡಿ ನಂತವ್ರ ಮನೆ, ದೇವ್ರ ಮನೆ ಹೇಗಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದರು ಅಂತ ಎಲ್ಲನೂ. ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ವೆಯ್ಟ್ ಮಾಡ್ತಾ ಇದ್ದಿದ್ರು, ಆದರೆ ಒಂದು ಅನಿವಾರ್ಯ ಕಾರಣದಿಂದ ಈ ಫಂಕ್ಷನ್ನ ಮುಂದೂಡೋ ಹಾಗಾಯಿತು. ನೆಕ್ಸ್ಟ್ ಈ ಫಂಕ್ಷನ್ ನಡೆದಾಗ ನಾನು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.